ಫಿಸಿಕಲ್ ಜಾಗ್ರಫಿ ಸೆಷನ್ 45 ಸೆಷನ್ 45. ಇಂದಿನ ಸೆಷನ್ನಲ್ಲಿ ನಾವು ಖಂಡಾವರಣ ಪ್ರದೇಶ ಮತ್ತು ಖಂಡಾವರಣ ಇಳಿಜಾರನ್ನು ನಾವು ಅಧ್ಯಯನವನ್ನು ಮಾಡಿದ್ವಿ. ಈ ಒಂದು ಸೆಷನ್ನಲ್ಲಿ ಅಬಿಸಿಯಲ್ ಪ್ಲೈನ್, ಟ್ರೆಂಚಸ್ ಆ್ಯಂಡ್ ರಿಡ್ಜಸ್ಸನ್ನು ನಾವು ಅಧ್ಯಯನವನ್ನು ಮಾಡುತ್ತೇವೆ. ಅಬಿಸಿಯಲ್ ಪ್ಲೈನ್ಸ್ ಇದು ಕೂಡ ಒಂದು ಸಾಗರ ತಳದ ಭೂಸ್ವರೂಪದಲ್ಲಿ ಕಂಡುಬರುವಂತಹ ಒಂದು ಆಳಸಾಗರ ಮೈದಾನವಾಗಿದೆ. ಅಬಿಸಿಯಲ್ ಪ್ಲೈನ್ ಫ್ಲಾಟ್ ಸೀ ಫ್ಲೋರ್ ಏರಿಯಾ ಅಟ್ ಆನ್ ಡೆಪ್ತ್ ಬಿಟ್ವೀನ್ 3000 to 6000 meter, generally adjacent to a continent. Where the continental rise ends, the deep sea plain known as abyssal planar floor begins. ಕಾಂಟಿನೆಂಟಲ್ ರೈಸ್ ಎಲ್ಲಿ ಅಂತ್ಯವಾಗುತ್ತದೋ ಅಲ್ಲಿ ಆಳಸಾಗರ ಮೈದಾನವು ಪ್ರಾರಂಭವಾಗುವುದನ್ನು ನಾವು ಕಾಣ್ತೀವಿ. These are the most extensive and the flattest terrain units found on the earth surface. ಅಂದರೆ ಪ್ರಪಂಚದಲ್ಲೇ ಅತ್ಯಂತ ವಿಶಾಲವಾದಂತಹ ಒಂದು ಪ್ರದೇಶವಾಗಿರುವಂಥದ್ದು. ಅಂದರೆ ಇದು ನೀರಿನ ತಳಭಾಗದಲ್ಲಿ ಕಂಡುಬರುವಂತಹ ಒಂದು ಟೆರೇನ್, ಅಂದರೆ ಒಂದು ಭೂಸ್ವರೂಪ. ದೇ ಆರ್ ಯೂಶಲಿ ಫೌಂಡ್ ಅಟ್ ದಿ ಡೆಪ್ತ್ ವೇರಿಂಗ್ ಫ್ರಮ್ 2000 to 6000 meters. ಇದರ ಒಂದು ಆಳ 2000ದಿಂದ 6000 ಮೀಟರ್ಸ್ನ ಮಧ್ಯದಲ್ಲಿ ಕಂಡುಬರುವಂಥದ್ದನ್ನು ನಾವು ಕಾಣ್ತೀವಿ. These plains contains vast deposits of fine sediments with nearly 1 kilometer thickness. ಈ ಒಂದು ಆಳಸಾಗರ ಮೈದಾನಗಳು ವಿಶಾಲವಾದಂತಹ ಸೆಡಿಮೆಂಟ್ಸ್ ಅಂದರೆ ಸುಮಾರು 1 ಕಿಲೋಮೀಟರ್ ಥಿಕ್ನೆಸ್ಸನ್ನು ಹೊಂದಿರುವಂತಹ ಒಂದು ಸೆಡಿಮೆಂಟ್ಸ್ಗಳಿಂದ ಕೂಡಿರುತ್ತವೆ. ಅಂದರೆ ಕಂಟೈನ್ಸ್ ವಾಸ್ಟ್ ಡೆಪಾಸಿಟ್ಸ್ ಆಫ್ ಫೈನ್ ಸೆಡಿಮೆಂಟ್ಸ್ ವಿತ್ ನಿಯರ್ಲಿ 1 kilometer thickness. The deep sea plains comprises the most extensive features of the ocean floor. These plains covering about 75% of the total area of the ocean basin. ಅಂದರೆ ಸಾಗರದ ಒಂದು ತಳದ ಭೂಸ್ವರೂಪದಲ್ಲಿ ಕಂಡುಬರುವಂತಹ ಅಂದರೆ ಭೂಸ್ವರೂಪಗಳಲ್ಲಿ ಸುಮಾರು ಒಟ್ಟು 75%ನಷ್ಟು ಒಂದು ಪ್ರದೇಶ ಈ ಅಬಿಸಿಯಲ್ ಪ್ಲೈನ್ಸ್ನಿಂದ ಕೂಡಿರೋದನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ಕವರ್ಸ್ ಅಬೌಟ್ 80% ಇನ್ ದಿ ಪೆಸಿಫಿಕ್ ಆ್ಯಂಡ್ 54.9 ಇನ್ ಅಟ್ಲಾಂಟಿಕ್ ಓಷನ್. ಅಂದರೆ ನೀವು ಇಲ್ಲಿ ಗಮನಿಸ್ಬೋದು, ಸುಮಾರು ಪೆಸಿಫಿಕ್ ಸಾಗರದ ಒಂದು ಭೂಸ್ವರೂಪದಲ್ಲಿ ಅಬಿಸಿಯಲ್ ಪ್ಲೈನ್ಸ್ 80% ಜಾಗವನ್ನು ಆಕ್ರಮಿಸ್ಕೊಂಡಿರೋದನ್ನು ನಾವು ಕಾಣ್ತೀವಿ. ಸುಮಾರು 54% ಇನ್ ಅಟ್ಲಾಂಟಿಕ್ ಓಷನ್. ಅಂದರೆ ಅಟ್ಲಾಂಟಿಕ್ ಓಷನ್ನಲ್ಲಿ ಸುಮಾರು 54%ರಲ್ಲಿ ನಾವು ಈ ಆಳಸಾಗರ ಮೈದಾನವನ್ನು ನಾವು ಕಾಣ್ತೀವಿ. ಸೊ ಈ ಆಳಸಾಗರ ಮೈದಾನದಲ್ಲೇ ಕಂಡುಬರುವಂತಹ ಇನ್ನೊಂದು ಮುಖ್ಯ ಸಾಗರ ತಳದ ಭೂಸ್ವರೂಪ ಯಾವುದಪ್ಪ ಅಂದರೆ ಟ್ರೆಂಚಸ್ ಆರ್ ಲಾಂಗ್ ನ್ಯಾರೋ ಡಿಪ್ರೆಷನ್ಸ್ ಆನ್ ದಿ ಓಷನ್ ಬೇಸಿನ್ಸ್. ಅಂದರೆ ಸಾಗರ ತಳದಲ್ಲಿ ಕಂಡುಬರುವಂತಹ ಒಂದು ನೀಳವಾದ ಡಿಪ್ರೆಷನ್ಸ್ಗಳು, ಆಳವಾದ ಪ್ರದೇಶಗಳು. ದೀಸ್ ಫೀಚರ್ಸ್ ಆರ್ ದಿ ಡೀಪೆಸ್ಟ್ ಪಾರ್ಟ್ಸ್ ಆಫ್ ದಿ ಓಷನ್. ಅಂದರೆ ಸಾಗರಗಳಲ್ಲೇ ಅತ್ಯಂತ ಆಳವಾದಂಥ ಒಂದು ಭೂಸ್ವರೂಪಗಳು ಇವು, ಆಳವಾದಂಥ ಒಂದು ಲಕ್ಷಣಗಳು. ಅಂದರೆ ದೀಸ್ ಫೀಚರ್ಸ್ ಆರ್ ದಿ ಡೀಪೆಸ್ಟ್ ಪಾರ್ಟ್ಸ್ ಆಫ್ ಓಷನ್. ಓಷನ್ ಟ್ರೆಂಚಸ್ ಆರ್ ಫೌಂಡ್ ಇನ್ ಎವ್ರಿ ಓಷನ್ಸ್ ಆ್ಯಂಡ್ ಸಿ ಬೇಸಿನ್ಸ್ ಆನ್ ದಿ ಅರ್ತ್ ಸರ್ಫೇಸ್. ಅಂದರೆ ಭೂ ಮೇಲ್ಮೈ ಮೇಲೆ ಕಂಡುಬರುವಂತಹ ಎಲ್ಲ ಸಾಗರಗಳು, ಸಾಗರ ಭಾಗಗಳು, ಸಾಗರದ ಭೂಸ್ವರೂಪಗಳಲ್ಲಿ ನಾವು ಈ ಟ್ರೆಂಚಸ್ಗಳನ್ನು ನಾವು ಕಾಣ್ತೀವಿ. ಈ ಟ್ರೆಂಚಸ್ಗಳು ಇರಲೇಬೇಕು. ಓಷನ್ ಟ್ರೆಂಚಸ್ ಆಕ್ಯುಪೈ ದಿ ಡೀಪೆಸ್ಟ್ ಲೇಯರ್ ಆಫ್ ದಿ ಓಷನ್. ಅಂದರೆ ಸಾಗರ ಭಾಗಗಳಲ್ಲಿ ಕಂಡುಬರುವಂತಹ ಲೇಯರ್ಸ್ಗಳಲ್ಲಿ ಏನಿದೆ ಅಲ್ಲಿ ಇದು ಡೀಪೆಸ್ಟ್. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಕಾಂಟಿನೆಂಟಲ್ ಸೆಲ್ಫ್ ಆದಮೇಲೆ ಕಾಂಟಿನೆಂಟಲ್ ಸ್ಲೋಪ್ ಬರುತ್ತೆ, ಕಾಂಟಿನೆಂಟಲ್ ರೈಸ್ ಬರುತ್ತೆ, ಆಮೇಲೆ ಅಬಿಸಿಯಲ್ ಪ್ಲೈನ್ ಬರುತ್ತೆ. ಅದರ ಕೊನೆಯ ಭಾಗದಲ್ಲಿ ಡೀಪೆಸ್ಟ್ ಪ್ಲೇಸ್ನಲ್ಲಿ ನೀವು ಓಷನಿಕ್ ಟ್ರೆಂಚನ್ನು ಕಂಡುಬರೋದನ್ನು ನಾವು ಕಾಣ್ತೀವಿ. ದೀಸ್ ಟ್ರೆಂಚಸ್ ಆರ್ ಎ ರಿಸಲ್ಟ್ ಆಫ್ ಟೆಕ್ಟಾನಿಕ್ ಆ್ಯಕ್ಟಿವಿಟಿ ಆ್ಯಂಡ್ ಮೌಂಟೇನ್. ಅಂದರೆ ಈ ಟ್ರೆಂಚಸ್ಗಳು ಟೆಕ್ಟಾನಿಕ್ ಆ್ಯಕ್ಟಿವಿಟಿ ಮತ್ತು ಅವ ಒಂದು ಮೂಮೆಂಟ್ನಿಂದ ನಿರ್ಮಾಣ ಆಗಿರೋಂಥವು. ನೀವು ಓಷನ್ trenches and deeps are depressions which represents the deepest zones of the ocean basins
ದೇ ಆರ್ ಗ್ರೂಪ್ಡ್ ಇಂಟು 2 ಕ್ಯಾಟಗರೀಸ್ ಬೇಸ್ಡ್ ಆನ್ ದೇರ್ ಸೈಜ್. ಅಂದರೆ ಇವುಗಳ ಒಂದು ಗಾತ್ರದ ಆಧಾರದ ಮೇಲೆ ನಾವು 2 ವಿಧಗಳಾಗಿ ವಿಂಗಡಿಸಿದ್ದೀವಿ. ಒಂದನೇದು ಓಷನ್ ಡೀಪ್ಸ್, ಅಂದರೆ ವೆರಿ ಡೀಪ್ ಬಟ್ ಲೆಸ್ ಎಕ್ಸ್ಟೆನ್ಸಿವ್, ಅಂದರೆ ಹೆಚ್ಚು ವಿಸ್ತಾರವಾಗಿಲ್ಲ ಆದರೆ ಹೆಚ್ಚು ಆಳವನ್ನು ಹೊಂದಿರ್ತವೆ, ಅಂದರೆ ವೆರಿ ಡೀಪ್. ಅದಕ್ಕೆ ಇವುಗಳನ್ನು ನಾವೇನಂತ ಕರಿತೀವಿ, ಓಷನ್ ಡೀಪ್ಸ್ ಅಂತ ಕರಿತೀವಿ. ಇನ್ನು ಟ್ರೆಂಚಸ್, ಲಾಂಗ್ ನ್ಯಾರೋ ಲೀನಿಯರ್, ಅಂದರೆ ಉದ್ದವಾದಂತಹ ಒಂದು ನೇರವಾದ ಸೀಳಿನ ರೂಪದಲ್ಲಿ ಇರುವಂಥವು, ಇವುಗಳನ್ನು ಸೀಳುಗಳು, ಕಂದರಗಳು ಅಂತಲೂ ಕೂಡ ನಾವು ಕರಿತೀವಿ. ಮೋಸ್ಟ್ ಆಫ್ ದಿ ಓಷನ್ ಟ್ರೆಂಚಸ್ ಆರ್ ಫೌಂಡ್ ಇನ್ ದಿ ಪೆಸಿಫಿಕ್ ಓಷನ್. ಇಲ್ಲಿ ಗಮನಿಸ್ಬೋದು, ನೀವು ಆಲ್ರೆಡಿ ಹೇಳ್ದಂಗೆ ಆಳಸಾಗರ ಮೈದಾನ ಸುಮಾರು 80% ಕಂಡು ಬರ್ಬೋದು ಈ ಪೆಸಿಫಿಕ್ ಓಷನ್ನಲ್ಲಿ. ಅದೇ ರೀತಿ ಮೋಸ್ಟ್ ಆಫ್ ದಿ ಓಷನ್ ಟ್ರೆಂಚಸ್ ಆರ್ ಫೌಂಡ್ ಇನ್ ದಿ ಪೆಸಿಫಿಕ್ ಓಷನ್. ಪೆಸಿಫಿಕ್ ಓಷನ್ನಲ್ಲಿ ಹೆಚ್ಚಾಗಿ ಟ್ರೆಂಚಸ್ಗಳನ್ನು ಕಾಣ್ಬೋದು. ಯಾಕಂದರೆ ವಾಲ್ಕನಿಕ್ ಆ್ಯಕ್ಟಿವಿಟೀಸು ಮತ್ತು ಪ್ಲೇಟ್ ಮೂಮೆಂಟ್ಸ್, ಅಂದರೆ ಭೂಫಲಕಗಳ ಚಲನೆ ಪೆಸಿಫಿಕ್ ಓಷನ್ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರೋದ್ರಿಂದ ಅಲ್ಲಿ ನೀವು ಈ ಟ್ರೆಂಚಸ್ಗಳು ಹೆಚ್ಚಾಗಿ ಕಂಡುಬರೋದನ್ನು ನಾವು ಕಾಣ್ಬೋದು. ದೀಸ್ ಟ್ರೆಂಚಸ್ ಆರ್ ನೇಮ್ಡ್ ಆಫ್ಟರ್ ದಿ ನೇಮ್ಸ್ ಆಫ್ ದೇರ್ ಡಿಸ್ಕವರರ್ಸ್ ಆ್ಯಂಡ್ ಆಲ್ಸೋ ನೇಮ್ಡ್ ಅಕಾರ್ಡಿಂಗ್ ಟು ದೇರ್ ಜಾಗ್ರಫಿಕಲ್ ಲೊಕೇಶನ್ಸ್. ಅಂದರೆ ನಾವು ಒಂದು ಟ್ರೆಂಚನ್ನು ನಾವು ಹೆಸರಿಸಬೇಕು ಅಂದರೆ ಅದರ ಒಂದು ಭೌಗೋಳಿಕ ಸ್ಥಾನ ಹಾಗೂ ಆ ಟ್ರೆಂಚಸನ್ನು ಯಾರು ಮೊದಲ ಬಾರಿಗೆ ಆ ಟ್ರೆಂಚಸನ್ನು ಯಾರು ಹುಡುಕಿ ಅದನ್ನು ಅನ್ವೇಷಣೆ ಮಾಡಿರ್ತಾರೋ ಅವರುಗಳ ಹೆಸರಿನಿಂದನೇ ಕೂಡ ಆ ಟ್ರೆಂಚಸ್ಗಳನ್ನು ನಾವು ಕರೆಯೋದನ್ನು ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ಜೆ ಮುರ್ರೆ ಅನ್ನೋರು ಈ ಒಂದು ಡೀಪನ್ನು ಅವರು ಅನ್ವೇಷಣೆ ಮಾಡ್ತಾರೆ, ಅಂದರೆ ಇರೋದನ್ನು ಹುಡುಕ್ತಾರೆ. ಅದಕ್ಕೆ ಅದನ್ನು ಮುರ್ರೆ ಡೀಪ್ ಅಂತ ಕೂಡ ಕರೀತಾರೆ. ಈಗಲೂ ಕೂಡ ಮುರ್ರೆ ಡೀಪ್ ಅಂತಲೇ ಅದನ್ನು ಗುರುತಿಸುವಂಥದ್ದು. ನೀವು ಈ ಚಿತ್ರದಲ್ಲಿ ನೋಡ್ಬೋದು, ನೀವು ಪ್ರಪಂಚದಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಒಂದು ಓಷನ್ ಟ್ರೆಂಚ್ಗಳನ್ನು ಇಲ್ಲಿ ನಾವು ಕಾಣ್ತೀವಿ. ನೋಡಿ, ಹೆಚ್ಚಾಗಿ ದಕ್ಷಿಣ ಅಮೆರಿಕದ ಒಂದು ವೆಸ್ಟ್ ಕೋಸ್ಟು, ಉತ್ತರ ಅಮೆರಿಕ ಅಂದರೆ ಮೆಕ್ಸಿಕೋ ಭಾಗದ ವೆಸ್ಟ್ ಕೋಸ್ಟು, ಆಸ್ಟ್ರೇಲಿಯಾದ ಒಂದು ಈಸ್ಟ್ ಕೋಸ್ಟು ಮತ್ತು ಏಷ್ಯಾದ ಒಂದು ಈಸ್ಟ್ ಕೋಸ್ಟ್ನಲ್ಲಿ ನೀವು ಹೆಚ್ಚಾಗಿ ಟ್ರೆಂಚಸ್ಗಳನ್ನು ಕಾಣ್ಬೋದು. ಯಾಕಂದರೆ ಈ ಭಾಗಗಳಲ್ಲೇ ಕೂಡ ಪ್ಲೇಟ್ ಮೂಮೆಂಟ್ಸ್, ಅಂದರೆ ಭೂಫಲಕಗಳ ಚಲನೆ ಮತ್ತು ವಾಲ್ಕನಿಕ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗಿ ಕಂಡುಬರೋದರಿಂದ ಈ ಭಾಗಗಳಲ್ಲಿ ನಾವು ಟ್ರೆಂಚಸ್ಗಳನ್ನು ಕಾಣ್ಬೋದು. ಇಲ್ಲಿ ನೋಡಿ, ಅಲುಟೈನ್ ಟ್ರೆಂಚ್, ಕುರ್ಲಿ ಟ್ರೆಂಚ್, ಜಪಾನ್ ಟ್ರೆಂಚ್, ಮೆರಿನಾ ಟ್ರೆಂಚ್, ಜಾವಾ ಟ್ರೆಂಚ್, ಫಿಲಿಪೈನ್ಸ್ ಟ್ರೆಂಚ್, ನೋಡಿ ಹಲವಾರು ಮಿಡ್ಲ್ ಅಮೆರಿಕಾ ಟ್ರೆಂಚ್, ಪೆರು ಚಿಲಿ ಟ್ರೆಂಚ್, ಸೌತ್ ಸ್ಯಾಂಡ್ವಿಚ್ ಟ್ರೆಂಚ್, ಹೀಗೆ ಹಲವಾರು ಟ್ರೆಂಚಸ್ಗಳು ಪೆಸಿಫಿಕ್ ಓಷನ್ನಲ್ಲಿ ಕಂಡುಬರ್ತವೆ. ಅದಕ್ಕೇ ಪೆಸಿಫಿಕ್ ಓಷನ್ನಲ್ಲಿ ಹೆಚ್ಚು ಟ್ರೆಂಚಸ್ಗಳು ಕಂಡುಬರುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಓಷನಿಕ್ ಟ್ರೆಂಚ್ ರೀತಿಯೇ ಇನ್ನೊಂದು ಭೂಸ್ವರೂಪ ಸಾಗರ ತಳದಲ್ಲಿ ಕಂಡುಬರೋದು ಯಾವುದಪ್ಪ ಅಂದರೆ ಓಷನಿಕ್ ರಿಡ್ಜ್. ಓಷನಿಕ್ ರಿಡ್ಜಸ್ ಆ್ಯಂಡ್ ರೈಸಸ್ comprise the most extensive and remarkable features of the ocean basin. These tectonic features are of volcanic origin and generally associated with sea floor spreading. ಈ ಓಷನಿಕ್ ರಿಡ್ಜ್ಗಳು ಕೂಡ, ಈ ಓಷನಿಕ್ ರಿಡ್ಜ್ನ ನಾವು ಪರ್ವತಗಳು, ಸಾಗರ ತಳದಲ್ಲಿ ಕಂಡುಬರುವಂತಹ ಪರ್ವತಗಳು ಅಂತಲೂ ಕೂಡ ನಾವು ಹೇಳ್ಬೋದು. ಇವು ಕೂಡ ಟೆಕ್ಟಾನಿಕ್ ಫೀಚರ್ಸ್ಗಳು, ಅಂದರೆ ಭೂಫಲಕಗಳ ಚಲನೆಯಿಂದ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್, ಅಂದರೆ ಸಾಗರ ತಳದ ಒಂದು ಭಾಗಗಳು ಸ್ಪ್ರೆಡ್ ಆಗೋದ್ರಿಂದ ನಿರ್ಮಾಣ ಆಗಿರುವಂಥವು. ಎಕ್ಸೆಪ್ಟ್ ದೋಸ್ ಆಫ್ ಪೆಸಿಫಿಕ್ ಓಷನ್, ಆಲ್ ಅದರ್ ರಿಡ್ಜಸ್ ಲೊಕೇಟೆಡ್ ಇನ್ ದಿ ಮಿಡ್ಲ್ ಆಫ್ ದಿ ಓಷನ್ಸ್ ಆ್ಯಂಡ್ ದೇ ಆರ್ ಪಾಪ್ಯುಲರ್ಲಿ ನೌನ್ ಆಸ್ ಮಿಡ್ ಓಷನಿಕ್ ರಿಡ್ಜಸ್. ಅಂದರೆ ಪೆಸಿಫಿಕ್ ಸಾಗರವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ರಿಡ್ಜ್ಗಳು ಕೂಡ ಪ್ರತಿ ಸಾಗರಗಳ ಮಧ್ಯಭಾಗದಲ್ಲಿ ಕಂಡುಬರೋದರಿಂದ ನಾವು ಇವುಗಳನ್ನು ಮಿಡ್ ಓಷನಿಕ್ ರಿಡ್ಜಸ್ ಅಂತ ನಾವು ಕರಿತೀವಿ. ಪಾಪ್ಯುಲರ್ಲಿ ನೌನ್ ಆಸ್ ಮಿಡ್ ಓಷನಿಕ್ ರಿಡ್ಜಸ್. The oceanic ridges and rises are surely the longest mountain chains of the globe. ನಾವು ಹಿಮಾಲಯ ಪರ್ವತಗಳು, ಇವುಗಳನ್ನು ನಾವು ಅಂದರೆ ಹೆಚ್ಚು ವಿಸ್ತಾರವಾದಂಥ ಅತ್ಯಂತ ಎತ್ತರವಾದಂತಹ ಪರ್ವತ ಪ್ರದೇಶಗಳು, ಪರ್ವತ ಭಾಗಗಳು ಅಂತ ನಾವು ಕರಿತೀವಿ, ಅಂದರೆ ಭೂಮಿಯ ಮೇಲ್ಮೈ ಮೇಲೆ. ಅದೇ ರೀತಿ ಓಷನಿಕ್ ರಿಡ್ಜಸ್ಗಳು ಈ ನಮ್ಮ ಭೂಮಿಯ ಮೇಲೆ ಇರುವ ರೀತಿಯಲ್ಲೇ ಸಾಗರ ತಳದಲ್ಲೂ ಕೂಡ ಕಂಡುಬರುವಂತಹ ಒಂದು ಮೌಂಟೇನ್ ಚೈನ್ಸ್ ಆಗಿರುವಂಥದ್ದು.
ಆ್ಯಂಡ್ ಕವರಿಂಗ್ ಅಬೌಟ್ 23% ಆಫ್ ದಿ ಅರ್ತ್ ಸರ್ಫೇಸ್. ಅಂದರೆ ಭೂಮಿಯ ಒಂದು 23%ರಲ್ಲಿ ನಾವು ಓಷನಿಕ್ ರಿಡ್ಜಸ್ಸನ್ನು ನಾವು ಕಾಣ್ತೀವಿ. ದ ಆರಿಜಿನ್ ಆಫ್ ದಿ ಓಷನಿಕ್ ರಿಡ್ಜಸ್ ಲೈಸ್ ಇನ್ ಟೆಕ್ಟಾನಿಕ್ ಫೋರ್ಸಸ್. ಆ್ಯಸ್ ದಿ ಪ್ಲೇಟ್ಸ್ ಮೂವ್ ಅವೇ ಫ್ರಮ್ ಈಚ್ ಅದರ್ ದೇರ್ ಇಸ್ ಎ ಪಾರ್ಷಿಯಲ್ ಮೆಲ್ಟಿಂಗ್ ಆಫ್ ಇಗ್ನಿಯಸ್ ರಾಕ್ಸ್. ಅಂದರೆ ಎರಡು ಭೂಫಲಕಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಅಲ್ಲಿ ಇಗ್ನಿಯಸ್ ರಾಕ್ಸ್ ಒಂದು ಮೆಲ್ಟ್ ಆಗೋದ್ರಿಂದ ಆ ಮೆಲ್ಟ್ ಆಗಿ ಹೊರಬಂದಂಥ ಲಾವಾರಸದಿಂದ ಈ ರಿಡ್ಜಸ್ಗಳು ನಿರ್ಮಾಣ ಆಗೋದನ್ನು ನಾವು ಕಾಣ್ತೀವಿ. ದಿಸ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಷನ್ ಆಫ್ ಬಸಾಲ್ಟಿಕ್ ಮ್ಯಾಗ್ಮಾ ವಿಚ್ ರೈಸಸ್ ಅಪ್ ಥ್ರೂ ದಿ ಕ್ರ್ಯಾಕ್ಸ್ ಆ್ಯಂಡ್ ಫಿಸರ್ಸ್. ಅಂದರೆ ವಾಲ್ಕೆನಗಳು ಉಂಟಾದಾಗ ಆ ಒಂದು ಕ್ರ್ಯಾಕ್ಗಳಲ್ಲಿ ಅಥವಾ ಫಿಸರ್ಸ್ಗಳಲ್ಲಿ ಕಂಡುಬರುವಂತಹ ಮ್ಯಾಗ್ಮಾ ಏನಾಗಿದೆ, ಗಟ್ಟಿಯಾಗಿ ಈ ಓಷನ್ಸ್ ರಿಡ್ಜ್ಗಳು ನಿರ್ಮಾಣ ಆಗೋದನ್ನು ನಾವು ಕಾಣ್ತೀವಿ. ದ ಕಂಟಿನ್ಯೂಸ್ ಅಕ್ಯುಮುಲೇಷನ್ ಆಫ್ ದಿ ಲಾವಾ ರಿಸಲ್ಟ್ಸ್ ಇನ್ ದಿ ಫಾರ್ಮೇಷನ್ ಆಫ್ ರಿಡ್ಜಸ್. ನಾನು ಆಲ್ರೆಡಿ ಹೇಳ್ದಂಗೆ ಇದೇ ರೀತಿ ನಿರಂತರವಾಗಿ ಲಾವಾರಸ ಬಂದು ಅದು ಗಟ್ಟಿಯಾಗಿ ಈ ಓಷನಿಕ್ ರಿಡ್ಜ್ ಅಂದರೆ ಪರ್ವತಗಳಾಗಿ ನಿರ್ಮಾಣ ಆಗಿರೋದನ್ನು ನಾವು ಕಾಣ್ಬೋದು. ಸಿನ್ಸ್ ದ ಓಷನಿಕ್ ರಿಡ್ಜಸ್ ಆರ್ ಫಾರ್ಮ್ಡ್ ಬೈ ದಿ ಡೈವರ್ಜೆನ್ಸ್ ಆಫ್ ಲಿಥೋಸ್ಫೆರಿಕ್ ಪ್ಲೇಟ್ಸ್, ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ ನ್ಯೂಮರಿಯಸ್ ಅರ್ಥ್ಕ್ವಿಕ್ಸ್ ಆ್ಯಂಡ್ ವಾಲ್ಕೆನಸ್. ನಾನು ಆಲ್ರೆಡಿ ಹೇಳ್ದಂಗೆ ಎರಡು ಭೂಭಾಗಗಳು ಪ್ಲೇಟ್ಸ್ಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದ್ರಿಂದ ಅಲ್ಲಿ ನಿರ್ಮಾಣವಾಗುವಂಥ ಒಂದು ಭೂಕಂಪಗಳು ಮತ್ತು ವಾಲ್ಕನಸ್ಗಳಿಂದ ಈ ರಿಡ್ಜಸ್ಗಳು ಫಾರ್ಮೇಷನ್ ಆಗಿರೋದನ್ನು ನಾವು ಕಾಣ್ತೀವಿ. ಸಮ್ ಆಫ್ ದಿ ವಾಲ್ಕನಿಕ್ ಪೀಕ್ಸ್ ಓವರ್ಗ್ರೋ ಅಂಡ್ ರೈಸ್ ಅಬೌವ್ ದಿ ಸಿ ವಾಟರ್ ಲೆವೆಲ್, ದಸ್ ಫಾರ್ಮಿಂಗ್ ವಾಲ್ಕನಿಕ್ ಐಸ್ಲ್ಯಾಂಡ್ಸ್. ಅಂದರೆ ನೀರಿನ ಮೇಲೆ ರೈಸ್ ಆಗೋದ್ರಿಂದ ಇವು ವಾಲ್ಕನಿಕ್ ಐಸ್ಲ್ಯಾಂಡ್ಸ್ಗಳು ಅಂತ ಕೂಡ ನಾವು ಇವುಗಳನ್ನು ಗುರುತಿಸ್ತೀವಿ. ಓಷನಿಕ್ ರಿಡ್ಜಸ್ ಆರ್ ಕಂಟಿನ್ಯೂಸ್ ಸಬ್ಮೆರಿನ್ ಮೌಂಟೈನ್ಸ್ ಚೈನ್ ಎಕ್ಸ್ಟೆಂಡಿಂಗ್ ಅಪ್ರಾಕ್ಸಿಮೇಟ್ಲಿ 80,000 kilometers ಥ್ರೂ ಆಲ್ ದಿ ವರ್ಲ್ಡ್ಸ್ ಓಷನ್ ಬೇಸಿನ್. ಅಂದರೆ ಸಾಗರ ತಳದಲ್ಲಿ ಸುಮಾರು ಇವುಗಳ ಒಂದು ವಿಸ್ತಾರ ಎಷ್ಟಿದೆಯಪ್ಪ ಅಂದರೆ 80,000 ಕಿಲೋಮೀಟರ್. ಓಷನಿಕ್ ರಿಡ್ಜಸ್ ಆರ್ ಫೌಂಡ್ ಇನ್ ಆಲ್ ಓಷನ್ಸ್. ಅಂದರೆ ಎಲ್ಲ ಸಾಗರ ಭಾಗಗಳಲ್ಲೂ ಕೂಡ ನಾವು ಓಷನಿಕ್ ರಿಡ್ಜಸ್ಗಳನ್ನು ಕಂಡುಬರ್ತೀವಿ. ಅದರಲ್ಲಿ ಬಹುಮುಖ್ಯವಾಗಿ ಯಾವುದಪ್ಪ ಅಂದರೆ ದ ಅಟ್ಲಾಂಟಿಕ್ ಓಷನ್ನಲ್ಲಿ ಕಂಡುಬರುವಂಥ ಮಿಡ್ಲ್ ಅಟ್ಲಾಂಟಿಕ್ ರಿಡ್ಜ್, ಇಂಡಿಯನ್ ಓಷನ್ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂಥದ್ದು, ಹಾಗೂ ಪೆಸಿಫಿಕ್ನ ಪೂರ್ವ ಭಾಗದಲ್ಲಿ ಕಂಡುಬರುವಂಥ ಈಸ್ಟ್ ಪೆಸಿಫಿಕ್. ಇವು ಮುಖ್ಯವಾದಂಥ ಓಷನಿಕ್ ರಿಡ್ಜಸ್ಗಳು. ಅಂದರೆ ಪ್ರಪಂಚದಲ್ಲಿ ಕಂಡುಬರುವಂಥ ಎಲ್ಲ ಒಂದು ಓಷನ್ಸ್ಗಳಲ್ಲಿ ಕಂಡುಬರುವಂಥ ಮುಖ್ಯವಾದಂಥ ಓಷನ್ಸ್ ರಿಡ್ಜ್ಗಳಾಗಿರುತ್ತವೆ.